ವೈಯಾಲಿಕಾವಲ್ ಮಹಾಲಕ್ಷ್ಮಿ ಹಂತಕ ಆತ್ಮಹತ್ಯೆ. ಬೆಂಗಳೂರಲ್ಲಿ ಮಹಾಲಕ್ಷ್ಮಿ ಕೊಲೆ ಮಾಡಿ ಒಡಿಶಾದಲ್ಲಿ ಹಂತಕ ಸುಸೈಡ್. ಹಂತಕನ ಡೆತ್ ನೋಟ್ನಲ್ಲಿ ಸುಂದರಿಯ ಹತ್ಯೆಯ ಸತ್ಯ ಬಯಲಾಯಿತ. ಮೈಸೂರು ದಸರಾ ಹಿನ್ನೆಲೆ ನಿರ್ದಿಷ್ಟ ದಿನಗಳಲ್ಲಿ ಸಾರ್ವಜನಿಕರಿಗೆ ನಿರ್ಬಂಧ. ಹಾವೇರಿಯಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ದೇಗುಲ ಉದ್ಘಾಟನೆ. ಎಲ್ಲದರ ಮಾಹಿತಿ ಕರ್ನಾಟಕ ಟಾಪ್ 20ಯಲ್ಲಿ. ಬೆಂಗಳೂರಿನ ವೈಯಾಲಿಕಾವಲ್ ಮಹಾಲಕ್ಷ್ಮಿ ಕಗ್ಗೊಲೆ ಪ್ರಕರಣದ ಹಂತಕ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಪೊಲೀಸರಿಂದ ಬಂಧನದ ಭೀತಿಯಲ್ಲಿ ಇದ್ದಂತಹ ಶಂಕಿತ ಆರೋಪಿ ಮುಕ್ತಿ ರಾಯ್ ರಂಜನ್ ಮರಕ್ಕೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಒಡಿಶಾದ ಮುನಿಪುರ ಎಂಬ ಗ್ರಾಮದಲ್ಲಿ ನೇಣಿಗೆ ಶರಣಾಗಿದ್ದಾನೆ. ಈ ಸಂಬಂಧ ಭದ್ರಾಕ್ ಜಿಲ್ಲೆಯ ದುಸೂರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮಹಾಲಕ್ಷ್ಮಿ ಜೊತೆಗೆ ಶೋರೂಂನಲ್ಲಿ ಮುಕ್ತಿ ರಾಯ್ ಕೆಲಸ ಮಾಡ್ತಾ ಇದ್ದ. ಸೆಪ್ಟೆಂಬರ್ 3ನೇ ತಾರೀಕು ಈತನ ಮೊಬೈಲ್ ಕೂಡ ಸ್ವಿಚ್ ಆಫ್ ಆಯಿತು. ಬೆಂಗಳೂರು ಬಿಟ್ಟು ಹೋಗಿದ್ದ ಈತ ಬೇರೆ ಕಡೆಗೆ ಎಸ್ಕೇಪ್ ಆಗಿತ್ತು. ಕಾಲ್ ಡೀಟೇಲ್ಸ್ ನಲ್ಲೂ ಈತನ ಜೊತೆಗೆ ಹೆಚ್ಚು ಸಂಪರ್ಕ ಇರುವುದು ಗೊತ್ತಾಗಿತ್ತು. ಈತನ ಫೋನ್ ಕಾಲ್ ಜಾಡು ಹಿಡಿದು ಹೊರಟ ಪೊಲೀಸರು ಒಡಿಶಾ ತಲುಪುವ ಮುನ್ನವೇ ಆತ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಸದ್ಯ ಘಟನಾ ಸ್ಥಳಕ್ಕೆ ತಲುಪಿರುವ ಪೊಲೀಸರು ಅಗತ್ಯ ಮಾಹಿತಿ ಕಲೆ ಹಾಕಿ ಇವತ್ತು ಅಥವಾ ನಾಳೆ ಪೊಲೀಸರು ಒಡಿಶಾದಿಂದ ಬೆಂಗಳೂರಿಗೆ ವಾಪಸ್ಸಾಗಲಿದ್ದಾರೆ. ವೈಯಾಲಿಕಾವಲ್ ಮಹಾಲಕ್ಷ್ಮಿ ಭೀಕರ ಕೊಲೆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಆತ್ಮಹತ್ಯೆ ಮಾಡಿಕೊಂಡ ಶಂಕಿತ ಹಂತಕ ಮುಕ್ತಿ ರಾಯ್ ಬರೆದಿಟ್ಟಿದ್ದ ಡೆತ್ ನೋಟ್ ಪತ್ತೆಯಾಗಿದೆ. ಮೃತದೇಹ ಸಿಕ್ಕ ಜಾಗದಲ್ಲಿದ್ದ ಸ್ಕೂಟಿಯಲ್ಲಿ ಡೈರಿಯಲ್ಲಿ ಡೆತ್ ನೋಟ್ ಸಿಕ್ಕಿದೆ. ಸೆಪ್ಟೆಂಬರ್ 3ನೇ ತಾರೀಕು ಪ್ರೇಯಸಿ ಮಹಾಲಕ್ಷ್ಮಿನ ಹತ್ಯೆ ಮಾಡಿದ್ದೀನಿ. ಅಂದು ಆಕೆಯ ಮನೆಗೆ ಹೋದಾಗ ಕೃತ್ಯ ಎಸಗಿ ಬಂದಿದ್ದೀನಿ. ವೈಯಕ್ತಿಕ ವಿಚಾರಗಳಿಗೆ ಆಕೆ ಜೊತೆ ಜಗಳ ಆಯಿತು. ಆಗ ಆಕೆ ಹಲ್ಲೆ ನಡೆಸಿದ್ಲು. ಇದರಿಂದ ಕೋಪಗೊಂಡ ಆಕೆಯ ವರ್ತನೆಯಿಂದ ಬೇಸತ್ತು ಆಕೆಯನ್ನ ಕೊಂದೆ. ಆ ಬಳಿಕ ಮೃತದೇಹವನ್ನು 59 ಪೀಸ್ ಮಾಡಿ ಫ್ರಿಡ್ಜ್ನಲ್ಲಿ ಇರಿಸಿದೆ ಅಂತ ಬರ್ತಿದ್ದಾನೆ. ಮತ್ತೊಂದು ಸ್ಫೋಟಕ ಅಂಶ ಬೆಳಕಿಗೆ ಬಂದಿದ್ದು ಮಹಾಲಕ್ಷ್ಮಿ ದೇಹವನ್ನು ತುಂಡರಿಸೋಕೆ ಆತ ಆಕ್ಸೆಲ್ ಬ್ಲೇಡ್ ಅನ್ನ ಬಳಸಿದ್ದು ತಿಳಿದು ಬಂದಿದೆ. ಬಾತ್ರೂಮ್ನಲ್ಲಿ ಆಕೆ ದೇಹವನ್ನು ಪೀಸ್ ಮಾಡಿದ ಕೊಲೆಗಾರ ನಂತರ ಫ್ರಿಡ್ಜ್ಗೆ ತುಂಡರಿಸಿದ ಮೃತದೇಹಗಳನ್ನು ಇರಿಸಿದ್ದಾನೆ. ಸಾಕ್ಷಿ ನಾಶಕ್ಕೆ ಬಾತ್ರೂಮ್ನಲ್ಲಿ ಆಸಿಡ್ ಹಾಕಿ ಕ್ಲೀನ್ ಮಾಡಿರೋದು ಗೊತ್ತಾಗಿದೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಹಿನ್ನೆಲೆ ಅರಮನೆ ಪ್ರವೇಶಕ್ಕೆ ಸಾರ್ವಜನಿಕರ ಪ್ರವೇಶಕ್ಕೆ ನಿರ್ದಿಷ್ಟ ದಿನ ಮತ್ತು ಸಮಯದಂದು ನಿಷೇಧವನ್ನ ಹೇರಲಾಗಿದೆ. ಅಂಬಾವಿಲಾಸ ಅರಮನೆಯಲ್ಲಿ ರಾಜಮನೆತನದವರ ಧಾರ್ಮಿಕ ಪೂಜಾ ಕೈಂಕರ್ಯ ಹಿನ್ನೆಲೆ ಅರಮನೆಗೆ ಸಾರ್ವಜನಿಕ ಪ್ರವೇಶಕ್ಕೆ ನಿರ್ಬಂಧಿಸಲಾಗಿದೆ. ನಾಳೆ ಅರಮನೆಯಲ್ಲಿ ಸಿಂಹಾಸನ ಜೋಡಣೆ ಮಾಡುವ ಪ್ರಯುಕ್ತ ಬೆಳಗ್ಗೆ 10ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಸಾರ್ವಜನಿಕರಿಗೆ ಪ್ರವೇಶ ಬಂದ್ ಮಾಡಲಾಗುತ್ತದೆ. ಅಕ್ಟೋಬರ್ 3ರಂದು ಯದುವೀರ್ ಒಡೆಯರ್ ಖಾಸಗಿ ದರ್ಬಾರ್ ಹಿನ್ನೆಲೆ ಮಧ್ಯಾಹ್ನ 2 ಗಂಟೆವರೆಗೆ ಸಾರ್ವಜನಿಕ ಪ್ರವೇಶಕ್ಕೆ ನಿರ್ಬಂಧವನ್ನ ಹೇರಲಾಗಿದೆ. ಅಕ್ಟೋಬರ್ 11 ಮತ್ತು 12ರಂದು ಆಯುಧ ಪೂಜೆ ಹಾಗೂ ವಿಜಯದಶಮಿ ಹಿನ್ನೆಲೆ ಇಡೀ ದಿನ ಅರಮನೆಗೆ ಸಾರ್ವಜನಿಕರಿಗೆ ಪ್ರವೇಶ ಇರೋದಿಲ್ಲ. ಇನ್ನು ಅಕ್ಟೋಬರ್ 27ರಂದು ಸಿಂಹಾಸನ ವಿಸರ್ಜನೆ ಪ್ರಯುಕ್ತ ಬೆಳಗ್ಗೆ 10ರಿಂದ ಮಧ್ಯಾಹ್ನ 1ರವರೆಗೆ ಸಾರ್ವಜನಿಕ ಪ್ರವೇಶಕ್ಕೆ ಅವಕಾಶ ಇರಲ್ಲ. ಈ ಬಗ್ಗೆ ಮೈಸೂರು ಅರಮನೆ ಆಡಳಿತ ವತಿಯಿಂದ ಪ್ರಕಟಣೆ ಹೊರಡಿಸಲಾಗಿದೆ. ಇನ್ನು ಮೈಸೂರು ದಸರಾ ಗಜಪಡೆಗೆ ಫಿರಂಗಿ ತಾಲೀಮು ನಡೆಸಲಾಯಿತು. ಫಿರಂಗಿ ಸದ್ದಿಗೆ ಗಜಪಡೆ ಬೆದರದಂತೆ ತರಬೇತಿಯನ್ನ ನೀಡಲಾಯಿತು. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಆಗಲಿ 3 ವರ್ಷಗಳೇ ಕಳೆದರೂ ಅಭಿಮಾನಿ ದೇವರುಗಳ ಅಭಿಮಾನ ಮಾತ್ರ ಕಿಂಚಿತ್ತೂ ಕಡಿಮೆ ಆಗಿಲ್ಲ. ಹಾವೇರಿ ತಾಲೂಕಿನ ಯಲಗಚ್ಚ ಗ್ರಾಮದಲ್ಲಿ ಪುನೀತ್ ರಾಜ್ಕುಮಾರ್ ದೇಗುಲವನ್ನ ಲೋಕಾರ್ಪಣೆ ಮಾಡಲಾಯಿತು. ಅಪ್ಪು ಅಪ್ಪಟ ಅಭಿಮಾನಿ ಯಲಗಚ್ಚ ಗ್ರಾಮದ ಪ್ರಕಾಶ್ ಮೊರಬದ ತಮ್ಮ ಮನೆಯ ಸ್ವಂತ ಜಾಗದಲ್ಲಿ ತಮ್ಮ ನೆಚ್ಚಿನ ನಟ ಪುನೀತ್ ರಾಜ್ಕುಮಾರ್ ದೇವಸ್ಥಾನ ನಿರ್ಮಿಸಿದ್ದಾರೆ. ಯಲಗಚ್ಚ ಗ್ರಾಮದ ಉಡಚಮ್ಮ ದೇವಿಯ ದರ್ಶನ ಪಡೆದ ಅಶ್ವಿನಿ ಪುನೀತ್ಗೆ ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಕುಂಭಮೇಳದ ಮೂಲಕ ಅದ್ದೂರಿ ಸ್ವಾಗತ ಮಾಡಲಾಯಿತು. ಪುನೀತ್ ರಾಜ್ಕುಮಾರ್ ಅವರ 6 ಅಡಿ ಎತ್ತರದ ಮೂರ್ತಿಯನ್ನ ಪುನೀತ್ ಪತ್ನಿ ಅಶ್ವಿನಿ ಉದ್ಘಾಟಿಸಿದ್ರು. ಇದೇ ವೇಳೆ ಪ್ರಕಾಶ್ ಪುತ್ರಿಗೆ ಅಪೇಕ್ಷಾ ಅಂತ ಅಶ್ವಿನಿ ಪುನೀತ್ ನಾಮಕರಣ ಮಾಡಿದ್ರು. ಪುನೀತ್ ರಾಜ್ಕುಮಾರ್ ಪುತ್ಥಳಿ ಕಂಡು ಭಾವುಕರಾದ್ರು. ಇದೆಲ್ಲ ನಂಗೆ ತುಂಬಾ ಖುಷಿ, ನಮ್ಮ ಪುಣ್ಯ ಅಂತ ಹೇಳ್ಬೇಕಷ್ಟೇ. ನಾವು ಯಾವಾಗಲೂ ಅವರಿಗೆ ಚಿರಋಣಿ ಅಷ್ಟೇ. ನಾನು ನಮ್ಮ ಕುಟುಂಬ ಎಲ್ಲ ಅಭಿಮಾನಿಗಳಿಗೂ ನಮ್ಮ ನನ್ನ ತಾಯಿನೇ ಬಂದಂಗಾಯ್ತು. ಯಾಕಂದರೆ ಅವರು ಮಾತು ಕೊಟ್ಟಿದ್ರು, ನಾನು ಬರ್ತೇನಪ್ಪ, ನಾನು ಬಂದು ಉದ್ಘಾಟನೆ ಮಾಡ್ತೇನೆ ಅಂತಂದಿದ್ರು. ನಾನು ತುಂಬ ಖುಷಿ ಆಯಿತು. ಅದೇ ಪ್ರಕಾರ ನನಗೆ ದುಃಖನೂ ಆಗ್ತಾಯಿದೆ. ಯಾಕಂದರೆ ಇವತ್ತು ನಮ್ಮ ಕರ್ನಾಟಕ ರತ್ನ ಇಲ್ಲ, ಅವರು ಇದ್ದಾರಂತೆ ನನ್ನ ಜಾಗದಲ್ಲಿ ನನ್ನ ಪೂಜಿಸೋಕೆ ನನಗೆ ಅವಕಾಶ ಮಾಡಿಕೊಟ್ರಲ್ಲ. ಸೊ ಆ ನನ್ನ ದೊಡ್ಡ ಮನೆಗೆ ನಾನು ಮೊದಲು ಕೃತಜ್ಞತೆ ಸಲ್ಲಿಸ್ತೇನೆ. ಬೆಂಗಳೂರಿನಲ್ಲಿ ರಸ್ತೆ ಮೇಲೆ ಸಂಚರಿಸುವ ವಾಹನಗಳಿಗಷ್ಟೇ ಟ್ರಾಫಿಕ್ ಕಿರಿಕಿರಿಯಲ್ಲ, ಹಳಿಗಳ ಮೇಲೆ ಸಂಚರಿಸುವ ರೈಲುಗಳಿಗೂ ಟ್ರಾಫಿಕ್ ಬಿಸಿ ತಟ್ಟಿದೆ ಅನ್ನುವಂತಹ ವಿಡಿಯೋ ಬಹಳಷ್ಟು ವೈರಲ್ ಆಗಿತ್ತು, ಜನಾಕ್ರೋಶಕ್ಕೆ ಕಾರಣ ಆಗಿತ್ತು. ಮಹದೇವಪುರದ ಮುನೇನಕೊಳಲು ರೈಲ್ವೆ ಕ್ರಾಸಿಂಗ್ನಲ್ಲಿ ರೈಲು ಟ್ರಾಫಿಕ್ನ ಸಮಸ್ಯೆಯಿಂದ ನಿಂತ್ಕೊಂಡಿದೆ ಅಂತ ಬಹುತೇಕ ವೈರಲ್ ಆದಂತಹ ವಿಡಿಯೋ ನೋಡಿದಂತಹ ಅನೇಕರು ಅಂದ್ಕೊಂಡಿದ್ರು. ರೈಲ್ವೆ ಟ್ರ್ಯಾಕ್ ತುಂಬಾ ಇದಕ್ಕೆ ಪುಷ್ಟಿ ಕೊಡುವಂತೆ ವಾಹನಗಳೇ ನಿಂತಿದ್ವು. ಪೀಕ್ ಟ್ರಾಫಿಕ್ ಟೈಮ್ನಲ್ಲಿ ರೈಲ್ವೆ ಗೇಟ್ ಹಾಕೋದಕ್ಕೆ ರೈಲ್ವೆ ಸಿಬ್ಬಂದಿ ಹರಸಾಹಸವನ್ನ ಕೂಡ ಪಡಬೇಕಾಯಿತು. ಇದರಿಂದ ರೈಲೊಂದು ಟ್ರಾಫಿಕ್ನಲ್ಲಿ ಸಿಲುಕುವಂತಾಯಿತು ಅನ್ನುವಂತಹ ಸುದ್ದಿ ಜೋರಾಗಿತ್ತು. ಈ ಬಗ್ಗೆ ವರದಿ ಬಳಿಕ ರೈಲ್ವೆ ಇಲಾಖೆ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದೆ. ರೈಲು ನಿಂತಿದ್ದು ಟ್ರಾಫಿಕ್ ನಿಂದಲ್ಲ, ಬದಲಿಗೆ ಹಳಿಯಲ್ಲಿ ಸೌಂಡ್ ಬರ್ತಾ ಇತ್ತು. ಹೀಗಾಗಿ ರೊಟೀನ್ ಚೆಕ್ಅಪ್ ಅಥವಾ ತಪಾಸಣೆ ನಡೆಸೋದಕ್ಕೆ ರೈಲನ್ನ ನಿಲ್ಲಿಸಲಾಗಿತ್ತು ಅಂದಿದೆ. ಹಳಿಯಲ್ಲಿ ಸೌಂಡ್ ಬರ್ತಾ ಇತ್ತು, ಹೀಗಾಗಿ ಇದನ್ನ ಚೆಕ್ ಮಾಡೋದಕ್ಕೆ ಲೋಕೋ ಪೈಲಟ್ ಟ್ರೈನ್ ನಿಲ್ಲಿಸಿ ಚೆಕ್ ಮಾಡೋಕ್ ಮುಂದಾದ್ರು. ಈ ವೇಳೆ ಲೆವೆಲ್ ಕ್ರಾಸಿಂಗ್ ನಲ್ಲಿ ಯಾವುದೇ ರೀತಿಯಾದಂತಹ ಸಂಚಾರ ದಟ್ಟಣೆ ಉಂಟಾಗಬಾರದು ಅಂತ ಗೇಟ್ ಅನ್ನ ಓಪನ್ ಮಾಡಲಾಗಿತ್ತು. ನಂತರ 20 ನಿಮಿಷದಲ್ಲಿ ಸಮಸ್ಯೆಯನ್ನ ಬಗೆಹರಿಸಿ ರೈಲು ಮುಂದಕ್ಕೆ ಸಾಗಿದೆ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ರೈಲು ಗೇಟ್ ಬಳಿ ನಿಂತಾಗ ಟ್ರಾಫಿಕ್ನ ವಿಡಿಯೋವನ್ನ ಯಾರೋ ಮಾಡಿದ್ದಾರೆ ಅಂತ ಕೂಡ ತಿಳಿಸಿದ್ದಾರೆ.
ಪತ್ನಿಯನ್ನ ತವರು ಮನೆಯಿಂದ ಗಂಡನ ಮನೆಗೆ ಕಳಿಸದೇ ಇದ್ದಿದ್ದಕ್ಕೆ ಕೋಪಗೊಂಡ ಅಳಿಯ ಮಾವನ ಜಮೀನಿನ ಬೆಳೆ ನಾಶ ಮಾಡಿದ್ದಾನೆ. ಮಾವನ ಮೇಲಿನ ಕೋಪಕ್ಕೆ 2 ಲಕ್ಷ ರೂಪಾಯಿ ಮೌಲ್ಯದ 106 ಅಡಿಕೆ ಗಿಡ ನಾಶ ಮಾಡಿದ್ದಾನೆ. ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಬಸಾಪುರ ಗ್ರಾಮದಲ್ಲಿ ಘಟನೆಯಾಗಿದೆ. ಗ್ರಾಮದ ದೇವೇಂದ್ರಪ್ಪ ಎಂಬುವರಿಗೆ ಸೇರಿದಂತಹ ಅಡಿಕೆ ಗಿಡಗಳನ್ನು ಅಳಿಯ ಬಸವರಾಜ್ ನಾಶ ಮಾಡಿದ್ದಾನೆ. ಬಸವರಾಜನಿಗೆ ದೇವೇಂದ್ರಪ್ಪ 10 ವರ್ಷದ ಹಿಂದೆ ಮಗಳನ್ನ ಕೊಟ್ಟು ಮದುವೆ ಮಾಡಿಕೊಟ್ಟಿದ್ರು. ಮದ್ಯವ್ಯಸನಿಯಾಗಿದ್ದ ಬಸವರಾಜ್ ಪತ್ನಿ ಜೊತೆಗೆ ಜಗಳ ಆಡ್ತಾ ಇದ್ದ. ಇದರಿಂದ ದೇವೇಂದ್ರಪ್ಪ ಮಗಳನ್ನ ತವರು ಮನೆಗೆ ಕರ್ಕೊಂಡು ಬಂದಿದ್ರು. 3 ತಿಂಗಳಾದ್ರೂ ಪತಿ ಮನೆಗೆ ವಾಪಸ್ ಬರ್ತಿದ್ದಕ್ಕೆ ಅಳಿಯ ಅಡಿಕೆ ಗಿಡಗಳನ್ನು ನಾಶ ಮಾಡಿದ್ದಾನೆ. ಈ ಬಗ್ಗೆ ಆಡೂರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಕಲಬುರಗಿ ಜಿಲ್ಲೆಯಲ್ಲಿ ಕಳೆದ 2 ದಿನಗಳಿಂದ ಸತತ ಮಳೆ ಆಗ್ತಾ ಇದೆ. ಇದರಿಂದಾಗಿ ಇತಿಹಾಸ ಪ್ರಸಿದ್ಧ ಸೇಡಂ ತಾಲೂಕಿನ ಮಳಖೇಡ ಗ್ರಾಮದ ರಾಷ್ಟ್ರಕೂಟರ ಕಾಲದಲ್ಲಿ ಕಟ್ಟಿದಂತಹ ಕೋಟೆಯ ಗೋಡೆ ಕುಸಿತವಾಗಿದೆ. ಇಂದು ಬೆಳಗ್ಗೆ 10 ಗಂಟೆ ಸುಮಾರಿಗೆ ಕೋಟೆಯ ಗೋಡೆ ಕುಸಿದಿದ್ದು, ಗೋಡೆ ಕುಸಿತದ ದೃಶ್ಯವನ್ನ ಸ್ಥಳೀಯರು ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ. ಇನ್ನು ರಾಯಚೂರು ತಾಲೂಕಿನ ಚಿಕ್ಕಸುಗೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ತರಗತಿಯಲ್ಲಿ ಮೇಲ್ಛಾವಣಿಯ ಸಿಮೆಂಟ್ ಲೇಯರ್ ಕುಸಿದು ಬಿದ್ದಿದೆ. ವಿದ್ಯಾರ್ಥಿಗಳು ಪ್ರಾರ್ಥನೆ ಸಲ್ಲಿಸುತ್ತಿದ್ದ ವೇಳೆ ಸಿಮೆಂಟ್ ಲೇಯರ್ ಕುಸಿದಿದೆ. ತರಗತಿಯಲ್ಲಿ ಮಕ್ಕಳು ಬ್ಯಾಗ್ ಇಟ್ಟು ಪ್ರಾರ್ಥನೆಗೆ ತೆರಳಿದ್ರು. ಹೀಗಾಗಿ ದೊಡ್ಡ ಅನಾಹುತವೊಂದು ತಪ್ಪಿದೆ. ಜಿಲ್ಲೆಯಲ್ಲಿ ಪದೇ ಪದೇ ಛಾವಣಿ ಕುಸಿತದ ಘಟನೆಗಳು ನಡೀತಾ ಇರೋದ್ರಿಂದ ಪೋಷಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.